ಶ್ರೋತೃಗಳೇ, ಇಂದಿನ ರೇಡಿಯೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಕೇಳಿ ಸೈನಸೈಟಿಸ್ ಈ ಕುರಿತು ಮಡಿಕೇರಿ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಕಿವಿ ಮೂಗು ಗಂಟಲು ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಶ್ವೇತಾ ಅವರೊಂದಿಗೆ ಸಂದರ್ಶನ. ಕೇಳಿದ್ರೆ ನನ್ನ ಜೊತೆ ಡಾಕ್ಟರ್ ಶ್ವೇತಾ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀನಿ. ಬನ್ನಿ ಡಾಕ್ಟರ್ ಶ್ವೇತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ ದಿಗ್ವಿಜಯ್ ಅವರೇ. ಆಲ್ ಇಂಡಿಯಾ ರೇಡಿಯೋ ಕೇಳುಗರಿಗೆಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಶ್ವೇತಾ ಅವರೇ, ಸೈನಸೈಟಿಸ್ ಈ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ ಈಗ, ಅಲ್ವಾ? ಸೈನಸ್ ಅಂದ್ರೇನು, ಸೈನಸೈಟಿಸ್ ಅಂದ್ರೇನು, ಅದ್ರ ಬಗ್ಗೆ ಹೇಳ್ತೀರಾ? ಸೈನಸ್ ಅಂದರೆ ಎಲ್ಲರಿಗೂ ಇರುವಂತಹ ನಾರ್ಮಲ್ ಸ್ಟ್ರಕ್ಚರ್. ಇದು ನಮ್ಮ ತಲೆಯ ಮೂಳೆ ಹಾಗೂ ಮುಖದ ಮೂಳೆಯಲ್ಲಿ ಕೆಲವು ಕುಳಿಗಳಿರುತ್ತದೆ, ಅಂದರೆ ಗಾಳಿ ತುಂಬಿರುವಂತಹ ಕ್ಯಾವಿಟಿ. ಇದರಲ್ಲಿ ನಮ್ಮ ಮೂಗಿನ ಒಳಭಾಗದಲ್ಲಿರುವ ಚರ್ಮ ಏನಿದೆ ಅದನ್ನು ಮ್ಯೂಕೋಸಾ ಅಂತೀವಿ. ಅದೇ ರೀತಿಯ ಮ್ಯೂಕೋಸಾ ಇದರಲ್ಲೂ ಸಹ ಇರುತ್ತೆ. ಇದು ನಾರ್ಮಲ್ ಆಗಿ ಎಲ್ಲರಲ್ಲೂ ಇರುತ್ತೆ. ಸೈನಸೈಟಿಸ್ ಅಂದರೆ ಈ ಕುಳಿಗಳಲ್ಲಿ ಇನ್ಫೆಕ್ಷನ್ ಕಂಡು ಬಂದಲ್ಲಿ ಅದನ್ನು ಸೈನಸೈಟಿಸ್ ಅಂತ ಹೇಳ್ತೀವಿ. ಓಕೆ, ಈಗ ಸೈನಸ್ ಅಂದ್ರೆ ನಾರ್ಮಲ್ ಆಗಿ ಎಲ್ಲರ ಹತ್ರ ಇರುತ್ತೆ. ಸೈನಸೈಟಿಸ್ ಅದೊಂದು ಇನ್ಫೆಕ್ಷನ್, ಹೌದು ಅಲ್ವಾ? ಸೈನಸೈಟಿಸ್ ಎಲ್ಲರಲ್ಲೂ ಕಂಡು ಬರುತ್ತಾ ಹೇಗೆ? ಸೈನಸೈಟಿಸ್ ಎಲ್ಲರಲ್ಲೂ ಕಂಡು ಬರಬಹುದು. ಅದು ಶೀತ ಆದಾಗ, ಕೋಲ್ಡ್ ಆದಾಗ ಎಲ್ಲರಲ್ಲೂ ಒಮ್ಮೊಮ್ಮೆ ಕಂಡು ಬರಬಹುದು. ಆದರೆ 8 ಜನರಲ್ಲಿ ಒಬ್ಬರಿಗೆ, ಇಂಡಿಯಾದಲ್ಲಿ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ 8 ಜನರಲ್ಲಿ ಒಬ್ಬರಿಗೆ ಈ ಸೈನಸ್ ಅಂದ್ರೆ ತೊಂದರೆ ಆಗೋ ಮಟ್ಟಕ್ಕೆ ಇರುತ್ತೆ. ಓಕೆ, ಕಾಮನ್ 8 ಜನದಲ್ಲಿ ಒಬ್ಬರಿಗೆ ಇದೆ. ಹೌದು. ಓಕೆ, ಈ ಸೈನಸೈಟಿಸ್ ಅಲ್ಲಿ ಏನಾದ್ರು ವಿಧಗಳಿದಾವ? ಸೈನಸೈಟಿಸ್ ಅಲ್ಲಿ 4 ವಿಧಗಳಿರುತ್ತೆ. ಒಂದು ಫ್ರಾಂಟಲ್ ಸೈನಸ್ ಅಂತ ನಾವು ಹೇಳ್ತೀವಿ. ಅದು ಹಣೆಯ ಕೆಳಭಾಗದಲ್ಲಿ ಹುಬ್ಬುಗಳ ಹತ್ರ ಇರುತ್ತೆ. ಮತ್ತೆ ಇನ್ನೊಂದು ಮ್ಯಾಕ್ಸಿಲರಿ ಸೈನಸ್ ಅಂತ ಹೇಳ್ತೀವಿ. ಅದು ಮುಖದ ಕೆನ್ನೆಯ ಮೂಳೆಯಲ್ಲಿರುತ್ತೆ. ಇನ್ನೊಂದು ಎಥಮಾಯ್ಡ್ ಸೈನಸ್ ಅಂತ ಹೇಳ್ತೀವಿ. ಅದು ಕಣ್ಣುಗಳ ಮಧ್ಯದಲ್ಲಿರುವ ಮೂಳೆಯಲ್ಲಿ ಅದಿರುತ್ತೆ. ಅದರ ಹಿಂಭಾಗದಲ್ಲಿ ಸ್ಪಿನಾಯ್ಡ್ ಸೈನಸ್ ಅಂತ ಇನ್ನೊಂದಿರುತ್ತೆ. ಈ 4 ರೀತಿಯ ಸೈನಸ್ ಎಲ್ಲರಲ್ಲೂ ಇರುತ್ತೆ. ಇದರಲ್ಲಿ ಪ್ರತಿ ಸೈನಸ್ ಅಲ್ಲೂ ಇನ್ಫೆಕ್ಷನ್ ಆದಾಗ ಅದರ ಸೈನಸೈಟಿಸ್ ಅಂತ ಹೇಳ್ತೀವಿ. ಅಂದ್ರೆ ಫ್ರಾಂಟಲ್ ಸೈನಸ್ ಅಲ್ಲಿ ಇನ್ಫೆಕ್ಷನ್ ಆದಾಗ ಫ್ರಾಂಟಲ್ ಸೈನಸೈಟಿಸ್ ಅಂತ ಹೇಳ್ತೀವಿ. ಮ್ಯಾಕ್ಸಿಲರಿ ಸೈನಸ್ ಅಲ್ಲಿ ಇನ್ಫೆಕ್ಷನ್ ಆದಾಗ ಮ್ಯಾಕ್ಸಿಲರಿ ಸೈನಸೈಟಿಸ್ ಅಂತ ಹೇಳ್ತೀವಿ. ಇದೆರಡು ಅಧಿಕ ಮಾತ್ರದಲ್ಲಿ ಕಂಡು ಬರುವಂತಹ ಸೈನಸೈಟಿಸ್. ನೀವು ಹೇಳೋ ಪ್ರಕಾರ ಇದು ಕಾಮನ್, ಎಲ್ಲರಲ್ಲೂ ಕೂಡ ಬರುತ್ತೆ. ಯಾವ ಸೈನಸೈಟಿಸ್ ಬರುತ್ತೆ ಅದು ಕಾಮನ್ ಆಗಿ ಈ 2 ಅಂಶಗಳು ಕಾಣ್ತವೆ, ಅಲ್ವಾ? ಓಕೆ, ಡಾಕ್ಟರ್ ಶ್ವೇತಾ ಅವರೇ, ನೀವು ಹೇಳಿದ್ರಿ 4 ತರಹದ ಸೈನಸೈಟಿಸ್ ಇರುತ್ತೆ ಅಂತ ಹೇಳಿ. ಈಗ ಕಾಮನ್ ಆಗಿ ಯಾವ್ದು ಕಂಡು ಬರುತ್ತೆ ಅದನ್ನು ಕೂಡ ಹೇಳಿದ್ರಿ. ಈಗ ನಮಗೆ ಆ ತರ ಸಮಸ್ಯೆ ಬಂದಾಗ ಏನ್ ಮಾಡ್ಬೇಕಾಗತ್ತೆ? ಫಸ್ಟ್ ನಾನು ಸಿಂಪ್ಟಮ್ಸ್ ಹೇಳ್ತೀನಿ, ಅಂದ್ರೆ ಯಾವ ರೀತಿ ನಾವು ಇದನ್ನು ಕಂಡುಹಿಡಿಬಹುದು ಅಂತ. ಒಂದು ಫ್ರಾಂಟಲ್ ಸೈನಸೈಟಿಸ್ ಅದು ಬಂದಾಗ ನಮ್ಮ ಹುಬ್ಬುಗಳ ಹತ್ರ ನೋವು ಬರೋದು, ಭಾರ ಅನಿಸುವುದು, ಮತ್ತೆ ಊತ ಕಂಡು ಬರುವುದು, ಕೆಂಪಾಗುವುದು, ಇದೆಲ್ಲ ನಾವು ಕಾಣಬಹುದು. ಅದೇ ರೀತಿ ಮ್ಯಾಕ್ಸಿಲರಿ ಸೈನಸೈಟಿಸ್ ಇದ್ದಾಗ ಕೆನ್ನೆಯಲ್ಲಿ ನೋವು ಬರೋದು, ಊತ ಕಾಣಿಸ್ಕೊಳ್ಳೋದು, ಮತ್ತೆ ಬಾಯಲ್ಲಿ ಸಹ ನೋವು ಬರೋದು, ಇದೆಲ್ಲ ನಾವು ಕಾಣಬಹುದು. ಅದೇ ರೀತಿ ಮೂಗಿನಿಂದ ಒಂದು ಗಟ್ಟಿಯಾದ ಹಳದಿಯಿಂದ ಹಸಿರು ಬಣ್ಣದ ಸ್ರಾವ ಕಂಡು ಬರುತ್ತೆ. ಮತ್ತೆ ಬಾಯಿನಿಂದ ಕೆಟ್ಟ ವಾಸನೆ ಬರೋದು, ಮೂಗಿಂದ ಕೆಟ್ಟ ವಾಸನೆ ಬರೋದು, ಗಂಟಲಲ್ಲಿ ತುರ್ಸಿಕೆ, ಇದೆಲ್ಲ ನಾವು ಕಾಣಬಹುದು ಸೈನಸ್ ತೊಂದರೆ ಇದ್ದಲ್ಲಿ. ಇದನ್ನು ಹೇಗೆ ತಡೆಗಟ್ಟಬಹುದು ಅಂದ್ರೆ ಮನೆಯಲ್ಲಿ ಕೆಲವು ಪ್ರಿಕಾಷನ್ಸ್ ತಗೋಬಹುದು. ಒಂದು ಸ್ಟೀಮ್ ಇನ್ಹಲೇಷನ್, ಅಂದ್ರೆ ನೀರಿನ ಆವಿಯನ್ನು ಮೂಗಲ್ಲಿ ಎಳ್ಕೊಳ್ಳೋದು. ಇದು ಮಾಡಿದಾಗ ಸೈನಸ್ ಇನ್ಫೆಕ್ಷನ್ಸ್ ಏನಿದೆ ಅದು ಕಡಿಮೆ ಆಗುತ್ತೆ. ಓಕೆ, ನೀವು ಹೇಳೋ ಪ್ರಕಾರ ಈಗ ಆ ತರ ಸಮಸ್ಯೆ ಇತ್ತು ಅಂತ ಹೇಳಿದಾಗ ಒಂದು ಬಟ್ಟಲಲ್ಲಿ ಬಿಸಿ ನೀರು ಏನಾದ್ರು ಹಾಕ್ಬೇಕಾಗತ್ತಾ? ಹಾಕಿದ್ರೆ ಹಾಕಬಹುದು, ಇಲ್ಲದಿದ್ರೆ ಬರೀ ನೀರಿನ ಹಾವಿ ಸಹ ಎಳ್ಕೋಬಹುದು. ಎಷ್ಟು ಸಮಯ ತಗೋಬೇಕಾಗುತ್ತೆ ಅದು ಒಂದಿನಕ್ಕೆ 2-3 ಸರಿ ಆದ್ರೂ ತಗೋಬೇಕು. ಓಕೆ, ಮತ್ತೆ ಅದಕ್ಕೆ ಬೇಕಂದ್ರೆ ನೀಲಗಿರಿ ತೈಲವನ್ನು ಹಾಕಿ ಸಹ ತಗೋಬಹುದು. ಮತ್ತೆ ಧೂಳು, ಸಿಗರೇಟ್ ಸ್ಮೋಕ್ ಇದೆಲ್ಲ ಅವಾಯ್ಡ್ ಮಾಡಬೇಕು. ಮತ್ತೆ ಈ ತೊಂದರೆ ಇದ್ದಂತ ಜನ ಹೆಚ್ಚಿನ ಪ್ರಿಕಾಷನ್ ಅನ್ನು ತಗೋಬೇಕು. ಮತ್ತೆ ಡ್ರೈ ಏರ್, ಅಂದ್ರೆ ವಾತಾವರಣದಲ್ಲಿ ನೀರಿನ ಅಂಶ ಕಡಿಮೆ ಇದ್ದಲ್ಲಿ ಈ ಸೈನಸ್ ತೊಂದರೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಅದರಿಂದ ನೀರಿನ ಅಂಶ ಹೆಚ್ಚಾಗಿ ಮಾಡಲಿಕ್ಕೆ ಒಂದು ಏರ್ ಹ್ಯೂಮಿಡಿಫೈಯರ್ ಅಂತ ಹೇಳ್ತೀವಿ, ಅದನ್ನು ಸಹ ಯೂಸ್ ಮಾಡಬಹುದು. ಈಗ ಒಣ ಪ್ರದೇಶಗಳಲ್ಲಿ ಇದನ್ನು ಯೂಸ್ ಮಾಡಬಹುದು. ಅದೇ ರೀತಿ ನಗರಗಳಲ್ಲಿ ಎಲ್ಲಿ ವಾಯು ಮಾಲಿನ್ಯತೆ ಹೆಚ್ಚಿರುತ್ತೋ ಅಲ್ಲಿ ಏರ್ ಪ್ಯೂರಿಫೈಯರ್, ಅಂದ್ರೆ ಒಂದು ಹೆಪಾ ಅಂತ ಬರುತ್ತೆ, ಹೈ ಎನರ್ಜಿ ಪಾರ್ಟಿಕ್ಯುಲೇಟ್ ಅಬ್ಸಾರ್ಬರ್ ಅಂತ. ಈ ಫಿಲ್ಟರ್ ಅನ್ನು ಮನೆಯಲ್ಲಿ ಹಾಕ್ಸಿದ್ರೆ ಅದು 99.97% ಅಷ್ಟು ಧೂಳು ಮತ್ತೆ ಈ ಮಾಲಿನ್ಯತೆ ಏನಿರುತ್ತೆ ಅದನ್ನು ಶುದ್ಧಿಗೊಳಿಸುತ್ತೆ. ಅದರಿಂದ ಈ ಸೈನಸ್ ತೊಂದರೆಗಳು ಕಡಿಮೆ ಆಗುತ್ತೆ. ಓಕೆ, ನೀವು ಹೇಳೋ ಪ್ರಕಾರ ಈ ರೀತಿಯ ಪ್ರಿಕಾಷನ್ಗಳನ್ನ ತಗೊಂಡ್ರೆ ಸೈನಸೈಟಿಸ್ ಆಗುವಂತಹ ಸಮಸ್ಯೆಗಳನ್ನು ತಡೆಗಟ್ಟಬಹುದು. ಇನ್ನೊಂದು ಬಂದು ಅಲರ್ಜಿ ಇದ್ದ ಜನರಲ್ಲಿ ಅಲರ್ಜೆನ್ ಏನಿದೆ, ಅಂದ್ರೆ ಅವರಿಗೆ ಅಲರ್ಜಿ ಬರುವುದು ಒಂದು ಅಲರ್ಜೆನ್ ಇದ್ದಂತ ಕಾರಣದಿಂದ.
ಅವರ ಬಾಡಿ ಯಾವುದೇ ಒಂದು ನಾರ್ಮಲ್ ಧೂಳು ಅಥವಾ ಸ್ಮೋಕ್ ಅದಕ್ಕೆ ಹೆಚ್ಚಿಗೆ ರಿಯಾಕ್ಷನ್ ಮಾಡ್ತಿರುತ್ತೆ, ಅದರಿಂದ ಅವರಿಗೆ ಅಲರ್ಜಿ ಆಗುತ್ತೆ. ಅದನ್ನು ಈ ಅಲರ್ಜಿ ತೊಂದರೆ ಇದ್ದವರು ಅಲರ್ಜನ್ ಅನ್ನು ಅವಾಯ್ಡ್ ಮಾಡಬೇಕು. ಅಂದ್ರೆ ಆದಷ್ಟು ಧೂಳು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಒಂದು ಬಟ್ಟೆ ಕಟ್ಟೋದು, ಮಾಸ್ಕ್ ಹಾಕೋದು, ಮನೆಯನ್ನ ಶುದ್ಧವಾಗಿ ಇಡೋದು, ಇದೆಲ್ಲ ಮಾಡಿದ್ರೆ ಅವರಿಗೆ ಅಲರ್ಜಿಯ ತೊಂದರೆ ಕಡಿಮೆ ಆಗುತ್ತೆ. ಇದು ಕಡಿಮೆ ಆದಾಗ ಸೈನಸ್ ತೊಂದರೆ ಸಹ ಬರೋದು ಕಡಿಮೆ ಆಗುತ್ತೆ. ನೀವು ಹೇಳೋ ಪ್ರಕಾರ ಈಗ ಸೈನಸೈಟಿಸ್ ಇದ್ದವರಿಗೆ ಅಲರ್ಜಿ ಕೂಡ ಇತ್ತು ಅಂತ ಹೇಳಿದ್ರೆ ಸಮಸ್ಯೆ ಜಾಸ್ತಿ ಆಗುತ್ತೆ. ಆ ಸಮಸ್ಯೆನ ತಡೆಗಟ್ಟಬೇಕು ಅಂತ ಹೇಳಿದ್ರೆ ಅವ್ರಿಗೆ ಯಾವ ರೀತಿ ಅಲರ್ಜಿ ಆಗುತ್ತೆ ಆ ಅಲರ್ಜಿಗಳನ್ನ ತಡೆಗಟ್ಟುವಂಥ, ಹೊರಗಡೆ ಹೋಗುವಾಗ, ಟ್ರಾವೆಲ್ ಮಾಡುವಾಗ ಮೂಗಿಗೆ ಬಟ್ಟೆ ಕಟ್ಟುವಂಥದ್ದು, ಆ ರೀತಿ ಮಾಡಿದ್ರೂ ಕೂಡ ಅಲರ್ಜಿಯನ್ನು ತಡೆಗಟ್ಟಿ ಈ ಸೈನಸೈಟಿಸ್ ಮುನ್ನೆಚ್ಚರಿಕಾ ಕ್ರಮವನ್ನು ಮಾಡ್ಬೋದು ಅಂತ ಹೇಳಿದ್ರೆ ಅಲ್ವಾ. ಈಗ ಸೈನಸೈಟಿಸ್ ಇಂದ ಪ್ರಾಬ್ಲಮ್ ತುಂಬ ಏನಾರು ಆಗುತ್ತಾ? ಹೌದು. ಸೈನಸೈಟಿಸ್ ಅನ್ನು ನಾವು 2 ಥರದ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಒಂದು ಅಕ್ಯೂಟ್ ಸೈನಸೈಟಿಸ್, ಒಂದು ಕ್ರಾನಿಕ್ ಸೈನಸೈಟಿಸ್. ಅಕ್ಯೂಟ್ ಸೈನಸೈಟಿಸ್ ಅಂದ್ರೆ ಅದು 12 ವಾರಗಳ ಒಳಗಡೆನೆ ನಮಗೆ ಇನ್ಫೆಕ್ಷನ್ ಇರುತ್ತೆ. 12 ವಾರದ ಒಳಗೆ, 12 ವಾರ ಕಳೆದ ನಂತರ ಅದನ್ನು ನಾವು ಕ್ರಾನಿಕ್ ಸೈನಸೈಟಿಸ್ ಅಂತ ಹೇಳ್ತೀವಿ. ಅಕ್ಯೂಟ್ ಸೈನಸೈಟಿಸ್ ಇದ್ದಲ್ಲಿ ಮೂಗಿನಿಂದ, ಅಂದ್ರೆ ಮೂಗಿನ ಸೈನಸ್ ಇಂದ ಇನ್ಫೆಕ್ಷನ್ ಕಣ್ಣಿಗೆ ಹರಡೋದು, ಮೆದುಳಿಗೆ ಹರಡೋದು, ಈ ತರ ತೊಂದರೆಗಳಿರುತ್ತೆ. ಕ್ರಾನಿಕ್ ಸೈನಸೈಟಿಸ್ ಅಲ್ಲಿ ತೊಂದರೆ ಏನಾಗುತ್ತಂದ್ರೆ ತುಂಬಾ ಹೆಚ್ಚಿಗೆ ಟ್ರೀಟ್ಮೆಂಟ್ ಬೇಕಾಗೋದು, ಸಮಸ್ಯೆ ಇದ್ದಲ್ಲಿ ಜನರಿಗೆ ತಲೆನೋವು ಬಂದು ಕೆಲಸದ ಮೇಲೆ ಗಮನ ಕಡಿಮೆ ಆಗೋದು, ಈ ತರ ಪ್ರಾಬ್ಲಮ್ಸ್ ಇರುತ್ತೆ ಕ್ರಾನಿಕ್ ಸೈನಸೈಟಿಸ್ ಇದ್ದಲ್ಲಿ. ಅಕ್ಯೂಟ್ ಸೈನಸೈಟಿಸ್ ಇದ್ದಾಗ ಕೆಲವರಿಗೆ ಕಾಂಪ್ಲಿಕೇಶನ್ಸ್, ಅಂದ್ರೆ ನಾನು ಹೇಳಿದ ರೀತಿ ಕಣ್ಣಿಗೆ ಹರಡೋದು, ಕಣ್ಣಿನ ದೃಷ್ಟಿ ಕಡಿಮೆ ಆಗೋದು, ಮೆದುಳಿಗೆ ಹರಡೋದು, ಜ್ವರ ಬರೋದು, ಅದೆಲ್ಲ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೋಲ್ಡ್ ಇಂದ ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೋಲ್ಡ್, ಸಿಂಪಲ್ ಕೋಲ್ಡ್ ಅಂದ್ರೆ ಅದು 5 to 7 days ಇರುತ್ತೆ. 1 ವಾರದೊಳಗಡೆ ಕಡಿಮೆ ಆಗುತ್ತೆ. 1 ವಾರದ ಮೇಲೆ ಹೆಚ್ಚಿಗೆ ತೊಂದರೆ ಇರೋದಿಲ್ಲ. ಅದು ನಾರ್ಮಲ್ ಶೀತ ಆದಾಗ. ಅದು ಹೆಚ್ಚಿಗೆ ಆದಾಗ, ಅಂದ್ರೆ 1 ವಾರದಿಂದ ಹೆಚ್ಚಿಗೆ ಆದಾಗ ನೀವು ವೈದ್ಯರನ್ನು ಕಂಡು ಅದಕ್ಕೆ ಸೂಕ್ತ ಚಿಕಿತ್ಸೆ ಪಡೆಯಲೇಬೇಕು. ಓಕೆ, ನೀವು ಹೇಳೋ ಪ್ರಕಾರ ಈಗ ಕೋಲ್ಡ್ ಆಗುತ್ತೆ, ನೆಗಡಿ ಬರುತ್ತೆ, ಗಂಟಲು ನೋವು ಬರುತ್ತೆ, ಅದು ಕಾಮನ್ ಆಗಿ ಎಲ್ಲರಿಗೂ ಬರುತ್ತೆ. ಒಂದು 5 ದಿನ ಇರುತ್ತೆ, ಅದು 5 ದಿನಕ್ಕಿಂತ ಹೆಚ್ಚಿಗೆ ಇದ್ದಾಗ ಈ ಸೈನಸೈಟಿಸ್ ಅಂತ ಹೇಳ್ಬೋದು. ಅದನ್ನು ಕೂಡ ನಾವು ಕಂಟ್ರೋಲ್ ಮಾಡಲಿಲ್ಲ ಅಂತ ಹೇಳಿದ್ರೆ, ವೈದ್ಯರ ಸಲಹೆಯನ್ನು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೆ ಬೇರೆ ರೀತಿಯ ಪ್ರಾಬ್ಲಮ್ ಆಗುವ ಸಾಧ್ಯತೆಗಳಿರ್ತಾವಲ್ವಾ. ಈಗ ನೀವು ಹೇಳೋ ಪ್ರಕಾರ 12 ವಾರಗಳ ನಂತರ ಕೂಡ ಇದು ಕಂಟಿನ್ಯೂ ಆಯಿತು ಅಂತ ಹೇಳಿದ್ರೆ ತುಂಬ ಅಪಾಯ ಆಗುವ ಸಾಧ್ಯತೆ ಏನಾದ್ರು ಇದೆಯಾ? ತುಂಬ ಅಪಾಯ ಅಲ್ಲ. ನಾನು ಹೇಳಿದಂಗೆ ಅವರಿಗೆ ಕೆಲಸದ ಮೇಲೆ ಗಮನ ಅಷ್ಟು ವಹಿಸಕ್ಕೆ ಆಗೋದಿಲ್ಲ. ಅವರು ತಲೆನೋವು ಅಂತ ಹೆಚ್ಚಿಗೆ ರೆಸ್ಟ್ ಮಾಡಬೇಕು, ಆ ತರ ತೊಂದರೆಗಳು ಇರುತ್ತೆ. ಇನ್ನೊಂದು ಏನಂದ್ರೆ, ಈ 12 ವಾರಗಳಿಗಿಂತಲೂ ಹೆಚ್ಚಾಗಿ ಸಮಸ್ಯೆ ಇರುವವರಲ್ಲಿ ಕೆಲವು ಮೂಗಿನ ತೊಂದರೆಗಳಿರಬಹುದು. ಒಂದು ದುರ್ಮಾಂಸ ಇರಬಹುದು. ದುರ್ಮಾಂಸ ಅಂದ್ರೆ ಅದು ಕ್ಯಾನ್ಸರ್ ಕಾಯಿಲೆ ಅಲ್ಲ, ಅಲರ್ಜಿಯಿಂದ ಇಲ್ಲ ಇನ್ಫೆಕ್ಷನ್ ಇಂದ ಬರುವಂತ ದುರ್ಮಾಂಸ ಇರುತ್ತೆ. ಅದನ್ನ ನಾವು ಪಾಲಿಪ್ ಅಂತ ಹೇಳ್ತೀವಿ, ಅದಿರಬಹುದು. ಇಲ್ಲಾಂದ್ರೆ ಮೂಗಿನ ಕಂಬ, ಮೂಗಿನ ಮಧ್ಯದಲ್ಲಿರುವ ಮೂಳೆ ಏನಿರುತ್ತಲ್ಲ, ಮೂಗಿನ ಕಂಬ ಅಂತ ಹೇಳ್ತೀವಿ, ಅದು ಡೊಂಕಾಗಿರಬಹುದು. ಅದರಿಂದ ಈ ಸೈನಸ್ಸಿನ ಡ್ರೈನೇಜ್, ಅಂದ್ರೆ ಮೂಗಿನ ಶೀತ ಎಲ್ಲ ಹೊರಗೆ ಬರ್ಲಿಕ್ಕೆ ದಾರಿ ಇರುವುದಿಲ್ಲ. ಅದರಿಂದ ಸೈನಸ್ ಇನ್ಫೆಕ್ಷನ್ ಹೆಚ್ಚಿಗೆ ಆಗೋ ಚಾನ್ಸಸ್ ಇರುತ್ತೆ. ಈ ತರ ತೊಂದರೆ ಇದ್ದವರಿಗೆ ಶಸ್ತ್ರಚಿಕಿತ್ಸೆ ಬೇಕಾಗಿರುತ್ತದೆ. ಆ ತರ ತೊಂದರೆ ಇದ್ದವರು ಒಂದು ಕಿವಿ ಮೂಗು ಗಂಟಲು ವೈದ್ಯರನ್ನು ಕಂಡು ಅವರಿಗೆ ಎಂಡೋಸ್ಕೋಪಿ ಇಲ್ಲ ಕಂಪ್ಯೂಟೆಡ್ ಟೋಮೋಗ್ರಫಿಕ್ ಸ್ಕ್ಯಾನ್, ಅಂದ್ರೆ CT ಸ್ಕ್ಯಾನ್ ಮಾಡ್ತೀವಿ. ಅದು ಮಾಡಿ ಅದರಲ್ಲಿ ಕಂಡುಹಿಡಿತೀವಿ ಯಾವ ಕಾರಣದಿಂದ ಇವ್ರಿಗೆ ಇಷ್ಟು ಸಮಸ್ಯೆ ಆಗ್ತಾ ಇದೆ, ಟ್ರೀಟ್ಮೆಂಟ್ ಕೊಟ್ಟರು ಅವರಿಗೆ ಕಡಿಮೆ ಆಗ್ತಾ ಇಲ್ಲ, ಅದು ನೋಡ್ತೀವಿ. ನೋಡ್ಬಿಟ್ಟು ಅವ್ರಿಗೆ ಶಸ್ತ್ರಚಿಕಿತ್ಸೆ ಮಾಡ್ಬೇಕಂದ್ರೆ ಅದನ್ನು ಮಾಡ್ತೀವಿ ನಾವು. ಓಕೆ, ಈಗ ಸೈನಸೈಟಿಸ್ ಇರೋರಿಗೆ ಕಾಮನ್ ಆಗಿ ಕಂಡು ಬರುವಂತದ್ದು ಸ್ನೀಸಿಂಗ್, ಅಂದ್ರೆ ಸೀನು ಅಂತದ್ದು. ಸೀನು ಇರೋದು ಅಲರ್ಜಿ ಇದ್ದವರಿಗೆ. ಸೈನಸೈಟಿಸ್ ಇದ್ದವರಿಗೆ ತಲೆನೋವು ಬರೋದು, ಮೂಗಿಂದ ಗಟ್ಟಿಯಾದ ಶೀತ ಬರೋದು, ಮೂಗಿಂದ ವಾಸನೆ ಬರೋದು, ಬಾಯಿಂದ ವಾಸನೆ ಬರೋದು, ಮುಖದಲ್ಲಿ ನೋವು ಬರೋದು, ಹುಬ್ಬುಗಳ ಹತ್ರ ನೋವು ಬರೋದು, ಊತ ಬರೋದು, ಕೆಂಪಾಗೋದು, ಇದೆಲ್ಲ ಸೈನಸೈಟಿಸ್ ಇದ್ದವರಲ್ಲಿ ಕಂಡುಬರುವ. ಗಂಟಲು ನೋವು ಕೂಡ ಇರುತ್ತೆ ಇದರಲ್ಲಿ. ಗಂಟಲು ನೋವು ಸಹ ಬರುತ್ತೆ. ಏನಕ್ಕಂದ್ರೆ ನಾವು ಮೂಗಿಂದ ಶೀತ ಏನು ಉತ್ಪನ್ನ ಆಗುತ್ತೆ, ಅದು ಮೂಗ್ ಹಿಂಭಾಗದಿಂದ ಗಂಟಲಿಗೆ ಇಳಿಯುತ್ತೆ. ಗಂಟಲಲ್ಲಿ ಇಳಿದಾಗ ಆ ರೋಗಾಣುಗಳು ಗಂಟಲಲ್ಲಿ ಸಹ ವಾಸಿಸುತ್ತೆ. ಸೊ ಅದರಿಂದ ಗಂಟಲು ನೋವು ಬರೋ ಚಾನ್ಸಸ್ ಇರುತ್ತೆ. ಓಕೆ, ನೀವು ಹೇಳೋ ಪ್ರಕಾರ ಈ ರೀತಿಯ ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ. ಕೆಲವೊಂದು ಪ್ರಿಕಾಷನ್ಸ್ ತಗೊಂಡಾಗ ಅನುಕೂಲ ಆಗುತ್ತೆ. ಏನು ಬರುತ್ತೆ, ಬಂದಾಗ ತುಂಬ 12 ವಾರಗಳ ಕಾಲ ಇತ್ತು ಅಂತ ಹೇಳಿದ್ರೆ ಕೂಡ ನಾವು ವೈದ್ಯರ ಸಲಹೆಯನ್ನು ಪಡ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಿ. ಡಾಕ್ಟರ್ ಶ್ವೇತಾ ಅವರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಸೈನಸ್ ಅಂದ್ರೆ ಏನು, ಸೈನಸೈಟಿಸ್ ಅಂದ್ರೆ ಏನು, ಅದ್ರ ಬಗ್ಗೆ ಚೆನ್ನಾಗಿ ಮಾಹಿತಿನ ಮಾಡಿಕೊಟ್ರಿ. ನಿಮ್ಮ ಮಾಹಿತಿ ನಮ್ಮ ಕೇಳುಗರಿಗೆ ತಲುಪಿರುತ್ತೆ ಅಂತ ಆಶಿಸ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ಶ್ರೋತೃಗಳೇ, ಇಂದಿನ ರೇಡಿಯೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇದುವರೆಗೆ ಸೈನಸೈಟಿಸ್ ಈ ಕುರಿತು ಮಡಿಕೇರಿ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಕಿವಿ ಮೂಗು ಗಂಟಲು ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಶ್ವೇತಾ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ.
ಇವರನ್ನು ಸಂದರ್ಶಿಸಿದವರು ದಿಗ್ವಿಜಯ್ ಬಿ.